ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ತಾಂಡವ್ ಆಫೀಸಿಗೆ ರೆಡಿ ಆಗ್ತಾ ಅಂದ್ಕೊತಾನೆ ಬರ್ತಾ ಈ ಮನೆಯವ್ರು ಜಾಸ್ತಿ ಆಗಿದೆ, ಎಲ್ಲರಿಗೂ ಸರಿಯಾಗಿ ಮಾಡ್ತೀನಿ ಅಂದ್ಕೊಂಡು ಮನಸಲ್ಲೇ ಬೈಕೊಂಡು ಹೊರಗಡೆ ಹೋಗ್ತಾನೆ. ತಾಂಡವ್ ಕೆಳಗೆ ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಬಂದು ಅಡ್ಡ ಹಾಕ್ತಾಳೆ. ಅಷ್ಟೊತ್ತಿಗೆ ಏನಕ್ಕೆ ಅಡ್ಡ ಆಗ್ತಿದೆ, ಏನಕ್ಕೆ ಅಡ್ಡ ಬರ್ತಿದ್ಯಾ ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾನೆ, ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ನೀನು ಹೇಳೋ ಕೆಲಸ ಎಲ್ಲ ಮಾಡ್ತಾ ಕೂರೋಕ್ಕೆ ನಾನೇ ನಿನ್ನ PA ಅಲ್ಲ ಅಂತ ಭಾಗ್ಯಂಗೆ ಹೇಳ್ತಾನೆ. ನನಗೆ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ, ಆಫೀಸಿಗೆ ಹೋಗಬೇಕು, ಸುಮ್ಮನೆ ನಾನು ಬಿಟ್ಬಿಡು ಅಂತ ಹೇಳ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ಅದಕ್ಕಿಂತ ದೊಡ್ಡ ಕೆಲಸ ಇದು ಅಂತ. ಆದರೂ ತಾಂಡವ ಹೇಳ್ತಾನೆ, ನನಗೆ ನೀ ಹೇಳಿದ್ದೆಲ್ಲ ಮಾಡೋಕ್ಕಾಗೋದಿಲ್ಲ, ನಾನು ಆಫೀಸಿಗೆ ಹೋಗಬೇಕು ಅಂತ ಹೊರಡ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಹೇಳ್ತಾಳೆ, ಅದಕ್ಕಿಂತ ದೊಡ್ಡ ಕೆಲಸ ಇದೆ ಅಂದ್ಕೊಂಡು ತನ್ವಿನ ಕರೀತಾಳೆ. ತನ್ವಿನ ಹೋಗಿ ಕಾರ್ ಹತ್ರ ಇರೋಕ್ಕೆ ಹೇಳ್ತಾಳೆ ಭಾಗ್ಯ. ಮತ್ತು ತಾಂಡವ ಕೇಳ್ತಾನೆ, ಅವಳನ್ನ ಕಾರ್ ಹತ್ರ ಹೋಗಿರೋಕ್ಕೆ ಹೇಳಿದೆ ಅಂತ. ಆಗ ಭಾಗ್ಯ ಹೇಳ್ತಾನೆ, ಯಾಕಂದರೆ ನಮ್ಮ ತನ್ವಿ ಸ್ಕೂಲಿಂದ ಕಾಲೇಜಿಂದ ಸಸ್ಪೆಂಡ್ ಆಗಿದ್ದಾಳೆ ಅಂತ ಹೇಳ್ತಾಳೆ. ತನ್ವಿನ ಹೋಗಿ ಕಾಲೇಜಿಗೆ ಸೇರಿಸಿ ಬರಬೇಕು ಅಂತಾಳೆ. ಆಗ ತಾಂಡವ ಹೇಳ್ತಾನೆ, ನನಗೆ ನಿನ್ನ ಕೆಲಸಕ್ಕೆಲ್ಲ ಬರೋಕ್ಕಾಗಿಲ್ಲ, ನಂಗೆ ಆಫೀಸಲ್ಲಿ ಮೀಟಿಂಗ್ ಇದೆ, ನಾನು ಹೋಗಬೇಕು ಅಂತ ಹೇಳ್ತಾನೆ. ಆ ಕುಸುಮ ಹೇಳ್ತಾಳೆ, ನಿನ್ನ ಮೀಟಿಂಗೆಲ್ಲ ಹಾಳಾಗೋಯ್ತು, ನೀನು ಇವತ್ತು ಹೋಗಬೇಕು ಅಂತ ಹೇಳ್ತಾನೆ. ಹಾಗೆ ತಾಂಡವ ಅಪ್ಪ ಹೇಳ್ತಾರೆ, ನಿಮಗೆ ಮೀಟಿಂಗಿಂತ ತನ್ವಿ ಭವಿಷ್ಯ ಮುಖ್ಯ, ಸುಮ್ಮನೆ ಹೋಗು ಅಂತಾರೆ. ಆಗ ತಾಂಡವು ಭಾಗ್ಯಂಗೆ, ನೀನೇ ತಾನೇ ಕಾಲೇಜಿಗೆ ಸೇರಿಸಿದ್ದು, ಬೇಕಾದರೆ ನೀನೇ ಹೋಗು, ನೀನೇ ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡು ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ನೀವು ನನ್ನ ಜೊತೆ ಬರ್ತಾ ಇದ್ದೀರಾ ಅಷ್ಟೇ ಅಂತ ಹೇಳ್ತಾಳೆ. ಯಾಕಂದರೆ ನೀವು ಅವಳ ಅಪ್ಪ, ನಮ್ಮಿಬ್ಬರ ಸಮಸ್ಯೆಯಿಂದ ಅವಳಿಗೆ ಈಗ ಆಗಿದೆ, ನೀವು ನನ್ನ ಜೊತೆ ಬರ್ತಿದ್ದೀರಾ ಅಂತ ಬರ್ತಾ ಇದ್ದೀರಾ ಅಷ್ಟೇ ಅಂತ ಹೇಳ್ತಾಳೆ. ಆಗ ತಾಂಡವ್, ಇದೆಲ್ಲ ನಿನ್ನಿಂದನೇ ಆಗಿದ್ದಲ್ವಾ, ನಾನು ಇದರಲ್ಲೆಲ್ಲ ಇಂಟರ್ಫಿಯರ್ ಆಗೋದಿಲ್ಲ, ಬೇಕಾದರೆ ನೀನು ಹೋಗು ಅಂತ ಲೇಸಿಯಾಗಿ ಹೇಳ್ತಾನೆ. ಆವಾಗ ಭಾಗ್ಯ ಅಮ್ಮನೂ ಹೇಳ್ತಾರೆ, ನೋಡಿ ಅಂದರೆ ಯಾಕೆ ಹೀಗೆ ಮಾಡ್ತಿದ್ದೀರಾ, ಇದು ನಿಮ್ಮ ಮಗಳು ಜೀವನದ ಪ್ರಶ್ನೆ, ಹೋಗಿ ಅಂತ ಹೇಳ್ತಾರೆ. ಆಗ ಕುಸುಮನೂ ಹಾಗೆ ಹೇಳ್ತಾರೆ. ತಾಂಡವ್, ನೀನು ಹೋಗಬೇಕಂದ್ರೆ ಹೋಗಬೇಕು ಅಷ್ಟೇ ಅಂತ ಹೇಳ್ತಾಳೆ. ತಾಂಡವ್ ಭಾಗ್ಯಂಗೆ, ನಾ ಹೋಗಲ್ಲ ಅಂದರೆ ಹೋಗೋದಿಲ್ಲ, ನಿಂಗೆ ಮರ್ಯಾದೆ ಇದ್ದರೆ ಸುಮ್ಮನೆ ನನ್ನ ಬಿಡು ಅಂತೇಳಿ ಆಫೀಸಿಗೆ ಹೊರಡ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ತಾಂಡವ್ ಕೈ ಹಿಡಿದು ನಿಲ್ಲಿಸ್ಕೊಂಡ್ಬಿಡ್ತಾಳೆ, ಎಳೆದು ನಿಲ್ಲಿಸ್ತಾಳೆ. ಭಾಗ್ಯ ಹೇಳ್ತಾಳೆ, ಅಪ್ಪ ಅಮ್ಮ ಅಂದರೆ ಮಕ್ಕಳನ್ನ ಹುಟ್ಟಿಸ್ಬಿಡೋದಷ್ಟೇ ಅಲ್ಲ, ಅವ್ರ ಜೀವನದಲ್ಲಿ ನಮ್ಮದೇ ಆದ ಜವಾಬ್ದಾರಿ ಇದೆ, ನಮ್ಮ ಸಮಸ್ಯೆ ಏನೇ ಇರ್ಬೋದು, ಆದರೂ ಮಕ್ಕಳು ಮುಂದೆ ಅದನ್ನೆಲ್ಲ ನಾವು ತೋರಿಸ್ಕೊಳಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. ಆದರೂ ತಾಂಡವ್, ನಾವು ಬರ್ದಿದ್ರೆ ಏನು ಮಾಡ್ತೀಯ ಕೇಳ್ತಾನೆ. ಬರ್ದಿದ್ರೆ ಬಿಡೋರು ಯಾರ ಅಂದ್ಕೊಂಡು ತಾಂಡವ್ನ ಎಳ್ಕೊಂಡು ಕಾರ್ ಹತ್ರ ಹೋಗ್ತಾಳೆ ಭಾಗ್ಯ. ಕಾರ್ ಹತ್ರ ಹೋಗ್ಬಿಟ್ಟು ತನ್ವಿನ ಕಾರೊಳಗೆ ಕೂರಕ್ಕೆ ಹೇಳ್ತಾಳೆ. ಆಗ ತಾಂಡವ್ ಹತ್ರ ಹೇಳ್ತಾಳೆ ಭಾಗ್ಯ, ಹೋಗೋಣ ಅಂತ. ತಾಂಡವ್ ಅದು ತನ್ನ ಹಠ ಬಿಡೋದು ಆಗೋದಿಲ್ಲ ಅಂತಾನೆ. ಸರಿ, ಹಂಗಾರೆ ನೀವು ಕೂತ್ಕೊಳ್ಳಿ, ನಾವು ಓಡಿಸ್ತೀನಿ ಅಂತ ಕೀ ಕೇಳ್ತಾಳೆ. ನೀನು ಬೇಡ, ಓಡಿಸೋದು ನಾನೇ ಓಡಿಸ್ತೀನಿ, ನೀನು ಮಹಾರಾಣಿ ಥರ ಕುತ್ಕೊಂಡಿರೋ ಅಂದ್ಕೊಂಡು ಭಾಗ್ಯಂಗೆ ಹೇಳಿ ಕಾರೊಳಗೆ ಕೂರಿಸ್ತಾಳೆ. ಆಗ ಅದು ಕುಸುಮ ಹೇಳ್ತಾಳೆ, ಅವ್ರು ಓದ್ಕೊಳ್ಳಿ, ಹೀಗಿರ್ಬೇಕು ನನ್ನ ಸೊಸೆ, ಮುಂಚಿನ ಥರ ಅಳ್ತಾ ಕೂರೋದಿಲ್ಲ ಅಂತ ಹೇಳ್ತಾಳೆ. ಆಗ ಕುಸುಮನ ಗಂಡನ ಹೇಳ್ತಾಳೆ, ಇನ್ಯಾರು ನಿನ್ನ ಸೊಸೆ ಅಲ್ವಾ ಕುಸುಮ ಅವಳು ಭಾಗ್ಯ ಅಂತ ಹೇಳ್ತಾನೆ. ಕಾಲೇಜ್ ಹತ್ರ ಬರ್ತಾರೆ, ತನ್ವಿ ಕಾಲೇಜ್ ಹತ್ರ. ಆವಾಗ ತಾಂಡವ ಹೇಳ್ತಾನೆ, ಇಲ್ಲಿ ಏನು ಮಾಡ್ಬೇಕು ಭಾಗ್ಯ, ನಾನು ಇವ್ರ ಜೊತೆ ಕಾಲೇಜಿಗೆ ಬೇರೆ ಬರಬೇಕಿತ್ತ ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಹೌದು, ನೀವೇ ಕಾರಣ ಇಷ್ಟಕ್ಕೆಲ್ಲ ಅಂತ ಹೇಳ್ತಾಳೆ. ಆಗ ತಾಂಡವ ಹೇಳ್ತಾನೆ, ನಾನೇನು ಹೇಳಿದ್ನೆ ಅವಳಿಗೆ ಕಾಲೇಜಲ್ಲಿ ಗಲಾಟೆ ಮಾಡ್ಕೊ ಅಂತ ಹೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ನೀವಿಲ್ಲ ಅಂದರೂ ನನಗೆ ಅವಳಿಗೆ ಹೇಗೆ ಕಾಲೇಜ್ ಸೇರಿಸ್ಬೇಕಂತ ಗೊತ್ತು ಅಂತ ಹೇಳ್ತಾಳೆ. ಆಗ ಮತ್ತೆ ನನ್ನ ಯಾಕೆ ಕರ್ಕೊಬಂದಿದ್ದು ಅಂತ ತಾಂಡವ ಹೇಳ್ತಾನೆ. ತನ್ವಿ ಸಸ್ಪೆಂಡ್ ಆಗಿದ್ದು ನಮ್ಮಿಬ್ಬರಿಂದ, ಅದಕ್ಕೆ ನೀವು ಮಾಡಿದ ಕರ್ಮ ಇದು, ಅದಕ್ಕೆ ನಾನು ನಿಮ್ಮನ್ನು ಕಾಲೇಜಿಗೆ ಕರ್ಕೊಬಂದಿದ್ದೆ ಅಂತ ಭಾಗ್ಯ ತಾಂಡವ್ಗೆ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಸರಿ ನೀವು ಹೋಗಿ, ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಪರವಾಗಿಲ್ಲ ರೀ, ನೀವು ಗಾಡಿ ಪಾರ್ಕ್ ಮಾಡೋ ತನಕ ನಾವಿಲ್ಲೇ ಇರ್ತೀವಿ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಅಂದ್ಕೊಂಡು ತಾಂಡವ್ ಬರ್ತಾನೆ. ಅಲ್ಲಿ ಪ್ರಿನ್ಸಿಪಲ್ ಹತ್ರನೂ ಭಾಗ್ಯ ತಾಂಡವ್ ಇಬ್ಬರು ಸಾರಿ ಕೇಳಿ ತನ್ವಿನ ಕಾಲೇಜಿಗೆ ವಾಪಸ್ ಸೇರಿಸ್ಕೊಳಕ್ಕೆ ಹೇಳ್ತಾರೆ. ಅದ್ರ ಮಧ್ಯದಲ್ಲಿ ಶ್ರೇಷ್ಠನ ಕಾಲು ಕೂಡ ಬರ್ತಿರುತ್ತೆ. ಅಲ್ಲೂ ಪ್ರಿನ್ಸಿಪಲ್ ಹತ್ರ ತಾಂಡವ್ ಬೈಸ್ಕೊತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ, ಫೋನ್ ಸೈಲೆಂಟ್ ಮಾಡ್ಕೊಂಬರೋಕ್ಕಾಗಿಲ್ವಾ ಅಂತ ಹೇಳ್ತಾರೆ. ನೀವೇ ಶಿಸ್ತಲ್ಲಿಲ್ಲ, ಇನ್ನು ನಿಮ್ಮ ಮಗಳು ಹೇಗೆ ಶಿಸ್ತು ಕಲಿಯೋಕ್ಕೆ ಸಾಧ್ಯ ಸರ್ ಅಂತ ಪ್ರಿನ್ಸಿಪಲ್ ತಾಂಡವ್ಗೆ ಹೇಳ್ತಾರೆ. ಪ್ರಿನ್ಸಿಪಲ್ಲಿಗೂ ಅಲ್ಲಿ ತಾಂಡವ್ ರೇಗಾಡ್ಬಿಡ್ತಾನೆ. ಭಾಗ್ಯ ಸುಮ್ಮನೆ ಇರೋಕ್ಕೆ ಹೇಳ್ತಾನೆ. ಈ ಕಡೆ ಮನೆಯಲ್ಲಿ ಸುನಂದ ತುಂಬ ಅಂದರೆ ಬೇಜಾರಲ್ಲಿರ್ತಾಳೆ. ಆಗ ಕುಸುಮ ಕೇಳ್ತಾಳೆ, ಏನಾಯಿತು ಅಂತ. ಭಾಗ್ಯ ಮಾಡೋದೆಲ್ಲ ಸರಿನಾ ಅಂತ ಕೇಳ್ತಿದ್ದಾಳೆ ಸುನಂದ.
ಅಳಿ ಅಂದ್ರನ್ನ ಹೊಲಿಸ್ಕೊಳೋದು ಬಿಟ್ಟು ಮುನ್ಸ್ಕೊಳ್ಳೋ ಥರ ಮಾಡ್ತಿದ್ದಾಳೆ ಅಂತ ಕುಸುಮನ ಹತ್ರ ಹೇಳ್ತಾಳೆ. ಆಗ ಕುಸುಮ ಹೇಳ್ತಾಳೆ, ಭಾಗ್ಯ ತಾಂಡವ್ ಬುದ್ಧಿ ಕಲಿಸ್ಬೇಕಂದ್ರೆ ಹೀಗೆ ಇರಬೇಕು, ಹೀಗೆ ಗಟ್ಟಿಗಿಟ್ಟಿಯಾಗಿರ್ಬೇಕು ಅವಳು ಅಂತ ಹೇಳ್ತಾಳೆ. ಈಗ ಭಾಗ್ಯ ಮಾಡ್ತಿರೋದೇ ಸರಿ ಅಂತ ಹೇಳ್ತಾಳೆ ಸುನಂದ ಹತ್ರ. ಭಾಗ್ಯ ಇಲ್ಲದೆ ಒಂದು ಜೀವನ ಅಧ್ವಾನ ಆಗುತ್ತಲ್ಲ, ಆವಾಗಲೇ ಭಾಗ್ಯನ ಬೆಲೆ ಏನು ಅಂತ ತಾಂಡವಿಗೆ ಗೊತ್ತಾಗುತ್ತೆ ಅಂತ ಕುಸುಮ ಹೇಳ್ತಾಳೆ. ತಾಂಡವ್ ವಾಪಸ್ ಬಂದೇ ಬರ್ತಾನೆ, ಭಾಗ್ಯ ಅಲ್ಲದೆ ಒಂದು ಜೀವನನೇ ಆಗೋದಿಲ್ಲ ಅನ್ಬೇಕು. ಆಗ ಅದು ಒಂದು ಗ್ಯಾರಂಟಿ ವಾಪಸ್ ಭಾಗ್ಯನ ಹತ್ರ ಬಂದೇ ಬರ್ತಾನೆ. ಅಲ್ಲಿವರೆಗೂ ತಾಂಡವ್ ಹತ್ರ ಭಾಗ್ಯ ನಿಷ್ಠರವಾಗೇ ಇರಬೇಕು ಅಂತ ಸುನಂದಂಗೆ ಹೇಳ್ತಾಳೆ. ನಾನಂತೂ ಭಾಗ್ಯನ ಹಿಂದೆನೇ ಇದ್ದು ಅವಳು ಸಪೋರ್ಟ್ ಮಾಡ್ತೀನಿ, ಅವಳಿಗೆ ಧೈರ್ಯ ಕೊಡ್ತೀನಿ ಅಂತ ಕುಸುಮ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾಗ್ಯನ ಮಾವ ಬಂದು, ನಾನು ನನ್ನ ಮಗಳು ಸಪೋರ್ಟಿಗೆ ಇರ್ತೀನಿ ಸುನಂದ ಅವರೇ ಅಂತ ಹೇಳ್ತಾರೆ. ಕುಸುಮ ಹೇಳೋದು ಭಾಗ್ಯ ಮಾಡೋದು ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ ಸುನಂದ, ನೀವು ದೂರ ಇದ್ದಷ್ಟು ಭಾಗ್ಯ ಬೆಲೆ ಏನು ಅಂತ ತಾಂಡವ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಪೂಜಾನು ಹೇಳ್ತಾಳೆ, ನಾನು ಸಪೋರ್ಟ್ ಮಾಡ್ತೀನಿ, ಇಷ್ಟು ವರ್ಷ ಭಾವ ಹೇಳಿದ್ಕೆಲ್ಲ ಅಕ್ಕ ತಲೆ ಆಡಿಸಿ ಅರ್ಧ ಜೀವನ ಹಾಳು ಮಾಡ್ಕೊಂಡಿದ್ದಾಳೆ, ಇನ್ನಾದರೂ ಅವಳಿಗೆ ಫ್ರೀಡಮ್ ಕೊಡಬೇಕು ಅಂತ ಹೇಳ್ತಾಳೆ. ಆಗ ಸುನಂದ ಹೇಳ್ತಾಳೆ, ಸುಮ್ಮನಿರೇ ಪೂಜಾ, ನಿಂಗೆ ಅರ್ಥ ಆಗೋದಿಲ್ಲ ಹೆತ್ತಾಯಿ ಸಂಕಟ ಅಂತ ಹೇಳ್ತಾಳೆ. ಆಗ ಸುಂದರಿ ಹೇಳ್ತಾಳೆ, ಸುನಂದ ಅವರನ್ನ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ಅಳಿಯಂದ್ರಿಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ, ದೊಣ್ಣೆ ಪೆಟ್ಟು ಬಿದ್ದರೆ ಮಾತ್ರ ಅರ್ಥ ಆಗೋದು ಅಂತ ಹೇಳ್ತಾಳೆ. ಆಗ ಕುಸುಮ ಕರೆಕ್ಟಾಗಿ ಹೇಳಿದೆ ಸುಂದರಿ ನೀನು ಅಂತ ಹೇಳ್ತಾಳೆ. ಆಗ ಸುಂದರಿ ಹೇಳ್ತಾಳೆ, ಕುಸುಮ ಅವರೇ ಇದನ್ನ ಮಾತಲ್ಲ, ಇದು ನನ್ನ ಜೀವನ, ನನ್ನ ಜೀವನದಲ್ಲೂ ಹೀಗೆ ಆಗಿದೆ ಅಂತ ಹೇಳ್ತಾಳೆ. ಆಗ ಪೂಜಾ ಸುಮ್ಮನೆ ಸುಂದರಿ ಸುಧಾರಿಸ್ಕೊ ಅಂತ ಸಮಾಧಾನ ಮಾಡ್ತಾಳೆ. ಆದರೂ ಸುನಂದಂಗೆ ಮನಸ್ಸಲ್ಲಿ ಯಾಕೋ ಭಾಗ್ಯನ ಬಗ್ಗೆ ಬೇಜಾರಿರುತ್ತೆ. ಮುಂದೆ ಅವಳ ಜೀವನ ಹೇಗೋ ಏನೋ ಅಂದ್ಕೊಂಡು ಭಯನೂ ಇರುತ್ತೆ, ಹಾಗೆ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಅಮ್ಮ ನಾವೆಲ್ಲ ಜೊತೆಗಿರ್ಬೇಕಾದ್ರೆ ಏನೂ ಆಗಲ್ಲ, ಧೈರ್ಯವಾಗಿರು, ಅಕ್ಕಂಗೆ ಧೈರ್ಯ ಕೊಡು ಅಂತ ಹೇಳ್ತಾಳೆ. ಆಗ ಕುಸುಮನ, ಹೌದು ಪೂಜೆ ಎಲ್ಲ ಒಳ್ಳೇದಾಗುತ್ತೆ, ಏನೇ ಆದರೂ ನಾವು ಯಾರೂ ಭಾಗ್ಯನ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ತಾಂಡವ್ ಪ್ರಿನ್ಸಿಪಲ್ಗೆ ಆವಾಜ್ ಹಾಕೊಳ್ತಾನೆ, ಅದ್ರ ಮಧ್ಯೆ ಶ್ರೇಷ್ಠ ಸೂಸೈಡ್ ಮಾಡ್ಕೊತೀನಿ ಅಂತ ಮೆಸೇಜ್ ಮಾಡಿರ್ತಾಳೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಶ್ರೇಷ್ಠ ಏನು ಮಾಡ್ಕೊತಾಳೆ ಅಂತ.